ವಜ್ರೇಶ್ವರಿ ಕಂಬೈನ್ಸಿಂದ ಥಿಯೇಟ್ರಿಗೆ ಫೋನ್ ಬರುತ್ತಂತೆ, ನಾಳೆ ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗುತ್ತೆ. ರಂಜಿತ್ನಲ್ಲಿ ಯಾಕೆ ಗೊತ್ತಾ 9ನೇ ವಾರಕ್ಕೆ ತೆಗೆದಿದ್ದು, ಬೇರೆ ಕನ್ನಡ ಸಿನಿಮಾಗೆ ಥಿಯೇಟ್ರ್ ಬಿಟ್ಕೊಡ್ಬೇಕು ಅನ್ನೋ ಕಾರಣಕ್ಕೆ. ಅದೇ ರೊಮ್ಯಾಂಟಿಕ್ ಸಾಂಗ್ನ ಭಕ್ತಿ ಪ್ರಧಾನ ಗೀತೆಯಾಗಿ ಬದಲಾಯಿಸ್ತಾರೆ. ಟಿಕೆಟ್ ಕೊಡೋದನ್ನು ತಡ ಮಾಡ್ತಾ ಇರ್ತಾರೆ. ಅಭಿಮಾನಿಗಳು ಕಲ್ಲೊಡೆಯಕ್ಕೆ ಶುರು ಮಾಡ್ತಾರಂತೆ ಥಿಯೇಟ್ರಿಗೆ. ಅಣ್ಣವರ ಯಾವುದೇ ಸಿನಿಮಾಗಳಿಗೂ ಎ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಪಾರ್ವತಮ್ಮನವರು ಯಾರಿಗೂ ಕಾಲ್ ಶೀಟ್ ಕೊಡಲ್ಲ ಅಂತ ಇದ್ರು, ಪಂಡರಿ ಭಾಯ್ ಅವರು ಕೊಟ್ಬಿಟ್ರಲ್ಲ ಅಂತ ಆಗ ಚರ್ಚೆ ಆಗಿದ್ದುಂಟು. ಅಣ್ಣವರು ಎಷ್ಟೋ ವರ್ಷಗಳ ಬಳಿಕ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಅಣ್ಣವರ ಅಭಿನಯದ ಕೆರಳಿದ ಸಿಂಹ ಈ ಸಿನಿಮಾ 1981ರಲ್ಲಿ ರಿಲೀಸ್ ಆಗುತ್ತೆ. ಅಣ್ಣವರು ಹಲವು ವರ್ಷಗಳ ಬಳಿಕ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮಾಡ್ತಾ ಇರ್ತಾರೆ. ಅದಕ್ಕೂ ಮುಂಚೆ 73ರಲ್ಲಿ ಗಂಧದ ಗುಡಿ ಸಿನಿಮಾದಲ್ಲಿ ಫಾರೆಸ್ಟ್ ಆಫೀಸರ್ ಆಗಿ ಆ್ಯಕ್ಟ್ ಮಾಡಿರ್ತಾರೆ. ಅದಾದ ನಂತರ 78ರಲ್ಲಿ ಶಂಕರ್ ಗುರು ಮತ್ತು ಆಪರೇಷನ್ ಡೈಮಂಡ್ ರಾಕೆಟ್ ಈ ಎರಡು ಸಿನಿಮಾದಲ್ಲೂ CID ಆಫೀಸರ್ ಆಗಿರ್ತಾರೆ. ಆದರೆ ಅದರಲ್ಲಿ ಅವರು ಯೂನಿಫಾರ್ಮ್ ಕಾಣಿಸ್ಕೊಳ್ಳೋದಿಲ್ಲ ಆ ಎರಡು ಸಿನಿಮಾಗಳಲ್ಲಿ. ಆದರೆ ಕೆರಳಿದ ಸಿನಿಮಾದಲ್ಲಿ ಪೂರ್ತಿ ಯೂನಿಫಾರ್ಮ್ನಲ್ಲಿ ಕಾಣಿಸ್ಕೊತಾ ಇರ್ತಾರೆ, ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಕೆರಳಿದ ಸಿಂಹ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಶುರುವಾಗುತ್ತೆ. ಅಣ್ಣವರು ಎಷ್ಟೋ ವರ್ಷಗಳ ಬಳಿಕ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅಂತ. ಮತ್ತು ಆ ಸಿನಿಮಾದ ಟೈಟಲು ಕೆರಳಿದ ಸಿಂಹ, ಮಾಸ್ ಟೈಟಲ್ ಇಟ್ಬಿಟ್ಟಿರ್ತಾರೆ. ಅಣ್ಣವರ ಸಿನಿಮಾಗಳಲ್ಲಿ ಯಾವಾಗಲೂ ಸಾಫ್ಟ್ ಆಗಿರುವಂಥ ಟೈಟಲ್ ಇಡ್ತಾಯಿದ್ರು, ಆದರೆ ಇದಕ್ಕೆ ಕೆರಳಿದ ಸಿಂಹ ಅನ್ನೋ ಹೆಸರನ್ನು ಇಡ್ತಾರೆ. ಅದೂ ಕೂಡ ಅಭಿಮಾನಿಗಳಲ್ಲಿ ಪುಳಕವನ್ನು ಉಂಟು ಮಾಡಿಬಿಡತ್ತೆ. ಈ ಕೆರಳಿದ ಸಿಂಹ ಅಂತಂದರೆ ಇದು ಕಂಪ್ಲೀಟ್ ಆ್ಯಕ್ಷನ್ ಮೂವಿ, ಸಕ್ಕತ್ತಾಗಿರುತ್ತೆ ಗುಡು ಫೈಟು ಇದರಲ್ಲಿ ಅಂತ. ಆ ಸಿನಿಮಾ ಶೂಟಿಂಗ್ ಶುರು ಆಗುವಾಗಲೇ ಅಭಿಮಾನಿಗಳಿಗೆ ಆ ಸಿನಿಮಾ ಯಾವಾಗ ನೋಡ್ತೀವೋ ಅನ್ನೋ ಒಂದು ಕುತೂಹಲ. ಮತ್ತು 77ರಲ್ಲಿ ವಜ್ರೇಶ್ವರಿ ಸಂಸ್ಥೆಯನ್ನು ಹುಟ್ಟು ಹಾಕಿರ್ತಾರೆ ಪಾರ್ವತಮ್ಮನವರು. ಅಲ್ಲಿಂದ ಬೇರೆ ಪ್ರೊಡ್ಯೂಸರ್ಸ್ಗೆ ಕಾಲ್ ಶೀಟ್ ಕೊಡ್ತಾ ಇರಲ್ಲ ಅಣ್ಣವ್ರದ್ದು. ಆದರೆ ಕೆರಳಿದ ಸಿಂಹಗೆ ಅಣ್ಣವರು ಪಂಡರಿ ಭಾಯ್ ಅವರಿಗೆ ಕಾಲ್ ಶೀಟ್ ಕೊಡ್ತಾರೆ. ಅದಕ್ಕೆ ಪಂಡರಿ ಭಾಯ್ ಅವರು ಪ್ರೊಡ್ಯೂಸರ್. ಪಂಡರಿ ಭಾಯ್ ಅವ್ರನ್ನ ಅವ್ರು ಯಾವಾಗಲೂ ತಾಯಿ ಸಮಾನ ಅಂತಲೇ ಹೇಳೋರು. ವಯಸ್ಸಲ್ಲಿ ಅವ್ರು ಚಿಕ್ಕವರಾದರೂ ಕೂಡ ಅವರಿಗೆ ತಾಯಿಗೆ ಕೊಡುವಷ್ಟೇ ಗೌರವವನ್ನು ಕೊಡ್ತಾಯಿದ್ರು. ಅವರಿಗೆ ಕಾಲ್ ಶೀಟ್ ಕೊಡ್ತಾರೆ. ಅದು ಕೂಡ ಆಗ ಚರ್ಚೆ ಆದಂಥ ವಿಚಾರ. ಏನಿದು ಪಾರ್ವತಮ್ಮನವರು ಯಾರಿಗೂ ಕಾಲ್ ಶೀಟ್ ಕೊಡಲ್ಲ ಅಂತ ಇದ್ರು, ಪಂಡರಿ ಭಾಯ್ ಅವರು ಕೊಟ್ಬಿಟ್ರಲ್ಲ ಅಂತ ಆಗ ಚರ್ಚೆ ಆಗಿದ್ದುಂಟು. ಅಣ್ಣವ್ರ ಕಾಲ್ ಶೀಟ್ ಯಾರಿಗೂ ಕೊಡಲ್ಲ ಅಂತಲೇ ಅಂದ್ಕೊಂಡಿದ್ವಿ, ಆದರೆ ಇವರು ಪಂಡರಿ ಭಾಯ್ ಅವ್ರ ಮೇಲಿನ ಒಂದು ವಿಶ್ವಾಸದಿಂದ ಅವರಿಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ ಅಂತೆಲ್ಲ ಅವಾಗ ಚರ್ಚೆ ಆಗುತ್ತೆ. ಸಿನಿಮಾ ಕೆಲಸಗಳು ಶುರುವಾಗುತ್ತೆ. ಮತ್ತು ಆ ಸಿನಿಮಾದ ಡೈರೆಕ್ಟ್ರಾಗಿ ಚಿ ಉದಯ್ ಶಂಕರ್ ಅವರ ಸಹೋದರ ಚಿ ದತ್ತರಾಜ್ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ. ಚಿ ದತ್ತರಾಜ್ ವಜ್ರೇಶ್ವರಿ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅಂದರೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇದಕ್ಕೆ ಅವರು ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ ಅವರನ್ನು ಆಯ್ಕೆ ಮಾಡ್ಕೊತಾರೆ. ದತ್ತರಾಜ್ ಮತ್ತು ಅಣ್ಣವರ ಕಾಂಬಿನೇಷನ್ನ ಮೊದಲನೇ ಸಿನಿಮಾ ಕೆರಳಿದ ಸಿಂಹ. ಮತ್ತು ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸತ್ಯಂ. ಹಲವು ವರ್ಷಗಳ ಬಳಿಕ ಅಣ್ಣವರ ಸಿನಿಮಾಗೆ ಸತ್ಯಂ ಅವರು ಮ್ಯೂಸಿಕನ್ನು ಕೊಡ್ತಾ ಇರ್ತಾರೆ. ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ. ಆದರೆ ಏನು ಅವ್ರು ಅಂದ್ಕೊಂಡಿದ್ರು ಆ ಟೈಮಲ್ಲಿ ಶೂಟಿಂಗ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ 81ರಲ್ಲಿ ಅಣ್ಣವರ ಮತ್ತೆರಡು ಸಿನಿಮಾಗಳು ಬರಬೇಕಾಗಿರುತ್ತೆ, ನೀನನ್ನ ಗೆಲ್ಲಲಾರೆ ಮತ್ತು ಹಾವಿನ ಎಡೆ. ಹೀಗಾಗಿ ಆ ಸಿನಿಮಾಗಳ ನಂತರ ಇದನ್ನು ಮಾಡೋಣ ಅಂಥೇಳಿ ಈ ಸಿನಿಮಾ ಶೂಟಿಂಗ್ ಲೇಟ್ ಆಗುತ್ತೆ. ಮತ್ತು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಡಿಸೆಂಬರ್ ತಿಂಗಳು 1981ರಲ್ಲಿ ಫಿಲಮ್ ರಿಲೀಸ್ ಆಗಬೇಕು. ಆ ಟೈಮ್ನಲ್ಲಿ ಆ ಸಿನಿಮಾಗೆ ಸೆನ್ಸಾರ್ ಪ್ರಾಬ್ಲಮ್ ಅಡ್ಡಿ ಆಗುತ್ತೆ. ಯಾರೋ ಪಟ್ಟಭದ್ರ ಹಿತಾಸಕ್ತರು ಬೇಕು ಅಂತಲೇ ಕೆರಳಿದ ಸಿನಿಮಾಗೆ ಸೆನ್ಸಾರ್ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತಾಗ ಬಹು ಚರ್ಚೆ ಆಗಿತ್ತಂತೆ. ಯಾಕಂದರೆ ಅಣ್ಣವರ ಯಾವುದೇ ಸಿನಿಮಾಗಳಿಗೂ ಎ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಈ ಸಿನಿಮಾಗೆ ಹೇಗಾದರೂ ಮಾಡಿ ಎ ಸರ್ಟಿಫಿಕೇಟನ್ನು ಕೊಡಿಸ್ಬಿಡ್ಬೇಕು ಅಂತ ಕೆಲವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈ ಸಿನಿಮಾದಲ್ಲಿ ತುಂಬಾ ಕ್ರೌರ್ಯ ಮೆರೆಯುವ ದೃಶ್ಯ ಇದೆ. ಮತ್ತು ಒಂದು ಸಾಂಗು, ಅದೇ ಏನು ಮೋಹ ಏಕೋದಾಹ ಅಂತಿದೆ ನೋಡಿ, ಆ ಸಾಂಗು ರೊಮ್ಯಾಂಟಿಕ್ ಸಾಂಗ್ ಅದು. ಅದನ್ನು ಚಿಕ್ಕವ್ರು ನೋಡೋಕ್ಕಾಗಲ್ಲ. ಹೀಗಾಗಿ ಇದಕ್ಕೆ ಎ ಸರ್ಟಿಫಿಕೇಟ್ ಕೊಡಬೇಕು ಅಂತ ಕೆಲವರು ಸೆನ್ಸಾರ್ ಮಂಡಳಿ ಮುಂದೆ ವಾದವನ್ನು ಮಾಡ್ತಾರಂತೆ. ಹೀಗಾಗಿ ಆ ಸಿನಿಮಾಗೆ ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಆ ಸಿನಿಮಾ ಅಂದ್ಕೊಂಡಿದ್ದಂತಹ ಡೇಟ್ಗೆ ರಿಲೀಸ್ ಆಗೋದು ಕಷ್ಟ ಅನ್ನೋ ಸ್ಥಿತಿ ಬರುತ್ತಂತೆ. ಆದರೆ ಸಿನಿಮಾ ರಿಲೀಸ್ ಆಗೋದು ನಾಳೆ ಅನ್ನೋವಾಗಲೂ ಪ್ರಿಂಟು ಚೆನ್ನೈನಲ್ಲೇ ಉಳ್ಕೊಂಡಿರುತ್ತೆ. ಆಗ ವಿಧಿ ಇಲ್ಲದೇ ಆ ಸಿನಿಮಾದ ಬಿಡುಗಡೆಯನ್ನು ಮುಂದೆ ಹಾಕಬೇಕು ಅಂತೇಳಿ ಆ ಫಿಲಮ್ ಪ್ರೊಡ್ಯೂಸರ್ ಅನ್ಕೋತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಎಂಟ್ರಿ ಆಗ್ತಾರೆ. ಏನಿದೆ ಈ ಸಿನಿಮಾದಲ್ಲಿ ಅಡಲ್ಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಅಂತೇಳಿ ಪಾರ್ವತಮ್ಮನವ್ರ ಎಂಟ್ರಿ ಆದಮೇಲೆ ಆ ಇಡೀ ಚಿತ್ರಣವೇ ಚೇಂಜ್ ಆಗಿಬಿಡುತ್ತೆ. ಸಿನಿಮಾನೇ ಮುಂದಕ್ಕೆ ಹಾಕ್ಬಿಡೋಣ ಅಂತ ಪ್ರೊಡ್ಯೂಸರ್ ಅಂದ್ಕೊಂಡಿರ್ತಾರೆ. ಆದರೆ ಪಾರ್ವತಮ್ಮನವ್ರ ಧೈರ್ಯ ತುಂಬಿ ಇಲ್ಲ, ನಾಳೆನೇ ಈ ಸಿನಿಮಾ ರಿಲೀಸ್ ಮಾಡೋಣ ಅಂತೇಳಿ ತಮ್ಮ ಸ್ವಂತ ಖರ್ಚಿನಲ್ಲೇ ಸಾರಿಗೆ ವ್ಯವಸ್ಥೆಯನ್ನು ಮಾಡಿ ಚೆನ್ನೈಯಿಂದ ಪ್ರಿಂಟನ್ನು ತರಿಸಿ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಿಗೂ ಪ್ರಿಂಟನ್ನು ಕಳಿಸ್ತಾರೆ. ಅದು ಆಗ ಬಹಳ ಚರ್ಚೆ ಆದಂಥ ವಿಚಾರ. ಮತ್ತು ಅಭಿಮಾನಿಗಳು ಕೂಡ ಆಕ್ರೋಶಭರಿತರಾಗ್ಬಿಡ್ತಾರಂತೆ. ಏನಿದು ಅಣ್ಣವ್ರ ಸಿನಿಮಾಗೆ ಸೆನ್ಸಾರ್ ಪ್ರಾಬ್ಲಮ್ ಮಾಡ್ತಾ ಇದ್ರಲ್ಲ ಅಂತಾಗ ಅಭಿಮಾನಿಗಳು ರೊಚ್ಚಿಗೇಳಕ್ಕೆ ಶುರು ಮಾಡ್ತಾರಂತೆ. ಆಗ
ಅಭಿಮಾನಿ ಸಂಘದ ಅಧ್ಯಕ್ಷರುಗಳು ಏನಾಗಲ್ಲ, ಫಿಲಮ್ ರಿಲೀಸ್ ಆಗುತ್ತೆ, ಶಾಂತವಾಗಿರಿ ಅಂತೇಳಿ ಅಭಿಮಾನಿಗಳಿಗೆ ಸಮಾಧಾನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಹೇಳಲೇಬೇಕು. ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್, ಶಾಂತಲಾ ಮತ್ತು ಸ್ಟರ್ಲಿಂಗ್ ಥಿಯೇಟ್ರ್ ಮಾಣಿಷ, ವುಡ್ಲ್ಯಾಂಡ್ಸ್ ಥಿಯೇಟ್ರ್ ಮಾಣಿಷ ಬಂದಿರುತ್ತೆ. ಬೆಂಗಳೂರಿನಲ್ಲಿ ಕಪಾಲಿ ಮೇನ್ ಥಿಯೇಟ್ರು. ರಣಜಿತ್ನಲ್ಲಿ ಯಾವಾಗಲೂ ಅಣ್ಣವ್ರ ಸಿನಿಮಾ ಬರ್ತಾ ಇದೆ ಅಂದರೆ 1 ದಿನ ಅಥವಾ 2 ದಿನ ಮುಂಚಿತವಾಗಿ ಟಿಕೆಟನ್ನು ಕೊಟ್ಬಿಡೋರು. 6-7 ದಿನದ ಒಟ್ಟಿಗೆ ಟಿಕೆಟ್ ಕೊಟ್ಟು ಮುಗಿಸ್ಬಿಡ್ತಾಯಿದ್ರು. ಆದರೆ ಈ ಸಿನಿಮಾ ರಿಲೀಸ್ ಆಗೋದು ಡೌಟು ಅನ್ನೋವಂಥ ಚರ್ಚೆ ಶುರು ಆದಾಗ ಆಗ ನಮ್ಮ ಚಿತ್ರಮಂದಿರದಲ್ಲಿ ಶಾ ಅಂತ ಮ್ಯಾನೇಜರ್ ಇರ್ತಾರೆ. ಅವರು ಟಿಕೆಟ್ ಕೊಡೋದು ಬೇಡವೋ ಅಂತ ಯೋಚನೆಯಲ್ಲಿರ್ತಾರೆ. ಆದರೆ ಅಭಿಮಾನಿಗಳು ರೊಚ್ಚಿಗೆ ಹೇಳ್ತಾ ಇರ್ತಾರೆ, ಟಿಕೆಟ್ ಕೊಡಿ ಬೇಗ ಅಂತೇಳಿ ಅಭಿಮಾನಿ ಸಾಗರ ಥಿಯೇಟ್ರ್ ಮುಂದೆ ಜಮಾಯಿಸ್ಬಿಟ್ಟಿರ್ತದೆ. ಆದರೆ ಟಿಕೆಟ್ ಕೊಡೋದಕ್ಕೆ ಭಯ, ಎಲ್ಲಿ ಸಿನಿಮಾ ರಿಲೀಸ್ ಆಗದೆ ಇದ್ದರೆ ಆಮೇಲೆ ಅಭಿಮಾನಿಗಳು ಟಿಕೆಟ್ ತೊಗೊಂಡು ಸುಮ್ಮನೆ ಇರ್ತಾರೆ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡೋದನ್ನು ತಡ ಮಾಡ್ತಾ ಇರ್ತಾರೆ. ಅಭಿಮಾನಿಗಳು ಕಲ್ಲೊಡೆಯಕ್ಕೆ ಶುರು ಮಾಡ್ತಾರಂತೆ ಥಿಯೇಟ್ರಿಗೆ, ಟಿಕೆಟ್ ಕೊಡಿ ಬೇಗ ಅಂತೇಳಿ. ತಕ್ಷಣವೇ ಹೆಚ್ಚಿನ ಪೊಲೀಸ್ ಪ್ರೊಟೆಕ್ಷನ್ನ ತಗೊಂಡು ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದು ನೋಡ್ತಾರೆ. ಆದರೆ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ, ಟಿಕೆಟ್ ಬೇಕೇ ಬೇಕು ಅಂತ ಗಲಾಟೆ. ಆದರೆ ಈ ಸಿನಿಮಾ ರಿಲೀಸ್ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಆತಂಕ. ಕಡೆಗೆ ಬೆಂಗಳೂರು ವಜ್ರೇಶ್ವರಿ ಕಂಬೈನ್ಸಿಂದ ಥಿಯೇಟ್ರಿಗೆ ಫೋನ್ ಬರುತ್ತಂತೆ, ನಾಳೆ ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗುತ್ತೆ, ನೀವೇನು ತಲೆ ಕೆಡಿಸ್ಕೊಬೇಡಿ, ಟಿಕೆಟ್ ಇಶ್ಯೂ ಮಾಡಿ ಅಂತ ಸಂದೇಶ ಬರುತ್ತೆ. ಆಗ ಧೈರ್ಯವಾಗಿ ಮ್ಯಾನೇಜರ್ ಟಿಕೆಟ್ ಕೊಡ್ತೀವಿ ಅಂತೇಳಿ ಬೋರ್ಡ್ ಹಾಕ್ತಾರೆ. ಆಗ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇಲ್ಲ. ನಮ್ಮ ತಂದೆ ಮತ್ತು ನಮ್ಮ ಅಣ್ಣದ್ರು ಈಗಲೂ ನೆನೆಸ್ಕೋತಾರೆ ಆ ಚಿತ್ರಮಂದಿರದ ವರ್ಕರ್ಸ್ ಯಾರಿದ್ದಾರೆ ಅವರೆಲ್ಲ. ಅಯ್ಯೋ, ಆ ಮಟ್ಟಿಗೆ ಜನಸಾಗರ ಅಂತ, ಎಲ್ಲಿ ಸಿನಿಮಾ ರಿಲೀಸ್ ಆಗಲ್ಲ ಅನ್ನೋ ಒಂದು ಆತಂಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸ್ಬಿಡ್ತಾರೆ ಅಭಿಮಾನಿಗಳು. ಕಡೆಗೆ ಸಿಕ್ಕಾಬಟ್ಟೆ ಕ್ರೌಡ್ ಇರೋದ್ರಿಂದ ಒಟ್ಟಿಗೆ 6 ದಿನದ 7 ದಿನದ ಒಟ್ಟಿಗೆ ಕೊಟ್ಟು ಮುಗಿಸ್ತಾರೆ ಟಿಕೆಟ್ನ. ಬೋರ್ಡ್ ಈಚೆ ಹಾಕ್ತಾರಂತೆ ಟಿಕೆಟ್ ಕೊಟ್ಟಾದಮೇಲೆ 7 ದಿನದ ಟಿಕೆಟ್ಗಳು ಸೋಲ್ಡ್ ಔಟ್ ಅಂತ. ಅದ್ರ ನಾಳೆಗೆ ಮತ್ತಷ್ಟು ಜನಸಾಗರ. 7 ದಿನದ ಆಲ್ರೆಡಿ ಟಿಕೆಟ್ ಕ್ಲೋಸ್ ಆಗಿದೆ, ಆದರೂ ಜನ ಟಿಕೆಟ್ ಸಿಗಬಹುದು, 7 ದಿನದ್ದು ಆದಮೇಲೆ 8ನೇ ದಿನ ಟಿಕೆಟ್ ಕೊಡ್ಬೋದು ಅಂತ ಜನಸಾಗರ. ಮತ್ತು ಇನ್ನೂ 4 ದಿನದ್ದು ಅದ್ರ ನಾಳೆಗೆ ಸಿನಿಮಾ ರಿಲೀಸ್ ದಿನ ಇನ್ನೂ 4 ದಿನ ಟಿಕೆಟ್ ಕೊಟ್ಟು ಒಟ್ಟಿಗೆ 12-13 ದಿನದ ಒಟ್ಟೊಟ್ಟಿಗೆ ಟಿಕೆಟ್ ಕೊಟ್ಟು ಬೋರ್ಡ್ ಹಾಕ್ಬಿಟ್ಟಿರ್ತಾರಂತೆ. ಸೇಮ್ ಇದೇ ಪರಿಸ್ಥಿತಿ ಶಾಂತಲದಲ್ಲಿ ಇತ್ತು ಅಂತ ಹೇಳ್ತಾರೆ. ಆ ಮಟ್ಟಿಗೆ ಜನಸಾಗರ. ಯಾಕಂದರೆ ಅಣ್ಣವರು ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ, ಬೇರೆ ಪ್ರೊಡ್ಯೂಸರ್ಸ್ಗೆ ಕಾಲ್ ಶೀಟ್ ಕೊಟ್ಬಿಟ್ಟಿದ್ದಾರೆ, ಮತ್ತು ಈ ಸಿನಿಮಾಗೆ ಸೆನ್ಸಾರ್ ಪ್ರಾಬ್ಲಮ್ ಅಂತೆಲ್ಲ ಏನೇನು ಹೇಳ್ಬಿಟ್ಟಿದ್ದಾರೆ. ಏನಿರ್ಬೋದು ಅಂಥದ್ದು ಈ ಸಿನಿಮಾದಲ್ಲಿ ಅಂತ ಅಭಿಮಾನಿಗಳಿಗೆ ಆ ಸಿನಿಮಾವನ್ನು ನೋಡಬೇಕು ಅನ್ನೋ ಒಂದು ಕಾತರ. ಹೀಗಾಗಿ ಆ ಸಿನಿಮಾಗೆ ಎಲ್ಲಿಲ್ಲದ ಕ್ರೌಡು. ಮೊದಲ 5 ವಾರ ಕಂಟಿನ್ಯೂ 4 ಶೋ ಫುಲ್ಲು. ಶಾಂತಲದಲ್ಲೂ ಅಷ್ಟೇ, ರಣಜಿತ್ ಚಿತ್ರಮಂದಿರದಲ್ಲೂ ಅಷ್ಟೇ 5 ವಾರ ಕಂಟಿನ್ಯೂ ಹೌಸ್ಫುಲ್. ಅದು ಕ್ರೌಡೆಡ್ ಹೌಸ್ಫುಲ್ಲು. ಆ ರೀತಿ ಭರ್ಜರಿ ಓಪನಿಂಗನ್ನು ಪಡೆಯುತ್ತೆ. ಸಿನಿಮಾ ಕೂಡ ಅದ್ಧೂರಿಯಾಗಿ ಮೂಡಿ ಬಂದಿರುತ್ತೆ. ಅಣ್ಣವರ ಆ್ಯಕ್ಟಿಂಗು ವಂಡರ್ಫುಲ್ ಆಗಿರುತ್ತೆ. ಮತ್ತು ಅಣ್ಣವರು ಅದರಲ್ಲಿ ಬಹಳನೇ ಹ್ಯಾಂಡ್ಸಮಾಗಿ ಕಾಣ್ತಾ ಇರ್ತಾರೆ. ಪೊಲೀಸ್ ಡ್ರೆಸ್ನಲ್ಲಂತೂ ಅಣ್ಣವರು ಮಿಂಚ್ತಾ ಇರ್ತಾರೆ. ಎಷ್ಟೋ ಜನ ಅಣ್ಣವರ ಹೇರ್ ಸ್ಟೈಲ್ ಅದರಲ್ಲಿ ಏನಿದೆ ಅದೇ ರೀತಿಯ ಹೇರ್ ಸ್ಟೈಲನ್ನು ಮತ್ತು ಅಣ್ಣವರದಲ್ಲಿ ಕೆಲವು ಶರ್ಟ್ಗಳನ್ನು ಹಾಕ್ಕೊಂಡಿರ್ತಾರೆ ಮತ್ತು ಕೋಟು, ಅದೇ ರೀತಿಯ ಬಟ್ಟೆಗಳನ್ನು ಹೊಲಿಸ್ಕೊಂಡು ಸಿನಿಮಾವನ್ನು ನೋಡೋಕ್ಕೆ ಬರ್ತಿದ್ರಂತೆ. ಮತ್ತು ಆ ಸಿನಿಮಾದಲ್ಲಿ ಬಹಳ ಗಮನ ಸೆಳೆಯೋದು ಇಂಗ್ಲೀಷ್ ಡೈಲಾಗ್ಸು. ಆ ಸಿನಿಮಾದಲ್ಲಿ ಅತಿ ಹೆಚ್ಚು ಇಂಗ್ಲೀಷ್ ಡೈಲಾಗ್ಸ್ ಇದೆ ಸರಿತಾ ಮತ್ತು ಅಣ್ಣವರ ನಡುವೆ. ಅದು ಕೂಡ ಆಗ ಚರ್ಚೆ ಆದಂಥ ವಿಚಾರ. ಅಣ್ಣವರು ಇಂಗ್ಲೀಷ್ನಲ್ಲಿ ಭಾಳ ಅದ್ಭುತವಾಗಿ ಮಾತನಾಡ್ತಾರಪ್ಪ ಅಂತ. ಎಷ್ಟೋ ಡೈಲಾಗ್ ಇದೆ ನೋಡಿ ಬೇಕಾದ್ರೆ ನೀವು, ಸಾಕಷ್ಟು ಡೈಲಾಗ್ ಬರುತ್ತೆ ಇಂಗ್ಲೀಷ್. ಸರಿತಾ ಅವ್ರ ವಿರುದ್ಧ ಬೇರೆ ಒಂದು ಕೇಸ್ ತಗೊಂಡಾಗ ಅಣ್ಣವರವ್ರನ್ನ ಮಾತಾಡ್ಸೋಕ್ಕೆ ಮನೆಗೆ ಬರೋದು ಅಲ್ಲಿ, ಮತ್ತು ಕೊಲೆ ಅಪರಾಧಿ ಆಸ್ಪತ್ರೆಯಲ್ಲಿದ್ದಾಗ ಅಣ್ಣವರು ಆತನ ನೋಡೋಕೆ ಹೋಗೋದು, ಅಲ್ಲಿ ಲಾಯರು, ಡಾಕ್ಟರು ಮತ್ತು ಅಪರಾಧಿಯ ಕಡೆಯವರು ಅಂದರೆ ದುಡ್ಡಿರುವಂಥ ವ್ಯಕ್ತಿ 3 ಜನನೂ ಅವರಿಗೆ ಸೆಕ್ಯೂರಿಟಿಯಾಗಿ ನಿಂತಿರ್ತಾರೆ. ಆಗ ಅಣ್ಣವರು ಒಬ್ಬ ಕೊಲೆಗಾರನ್ನು ಕಾಪಾಡೋದಕ್ಕೆ 3 ಜನ ಕಾವಲುಗಾರರು, ಮಣಿ ಗಾರ್ಡ್, ಲಾ ಗಾರ್ಡ್ ಆ್ಯಂಡ್ ಮೆಡಿಕಲ್ ಗಾರ್ಡ್ ಅಂತ ಹೇಳ್ತಾರೆ ನೋಡಿ. ಅದು ಕೂಡ ಅಣ್ಣವರ ಇಂಗ್ಲೀಷ್ ಡೈಲಾಗ್ ಅಭಿಮಾನಿಗಳಿಗೆ ಬಹಳನೇ ಖುಷಿ ಕೊಟ್ಬಿಡುತ್ತೆ. ಮತ್ತು ಅಣ್ಣವರು ಜೈಲೊಳಗಡೆ ಇರ್ತಾರೆ ನೋಡಿ, ಆಗ ಸರಿತಾ ಅವರು ಅಣ್ಣವ್ರಿಗೆ ಕಿಚಾಯಿಸ್ತಾರೆ. ಅಂದರೆ ಅವ್ರು ಜೈಲಿಂದ ತಪ್ಪಿಸ್ಕೊಂಡು ಆಚೆ ಬರಲಿ ಅನ್ನೋ ಕಾರಣಕ್ಕೆ ಒಂದು ಡೈಲಾಗ್ ಹೊಡಿತಾರೆ ಇಂಗ್ಲೀಷ್ನಲ್ಲಿ. ದ ಗೋಲ್ಡನ್ ಲಯನ್ ಇನ್ ದ ವರ್ಲ್ಡ್ ಆಫ್ ಕ್ರೈಮ್ ನಾವು ಕ್ಯಾಚ್ ಆ್ಯಂಡ್ ಗೆಟ್ ಇನ್ ಇಟ್ಸ್ ಓನ್ ಮೇಟ್ ಒಂದು ಡೈಲಾಗ್ ಹೊಡಿತಾರೆ. ಅಂದರೆ ಸಿಂಹ ಸಿಗಾಕೋಬಿಟ್ಟಿದೆ ಪಂಜರದಲ್ಲಿ ರೀತಿಯಲ್ಲಿ ಅವ್ರನ್ನ ಚುಡಾಯಿಸ್ತಾರೆ. ಆಗ ಅಣ್ಣವರು ಅಷ್ಟೇ ಪವರ್ಫುಲ್ಲಾಗಿ ಡೈಲಾಗ್ ಹೊಡಿತಾರೆ, ನನಗೆ ಗೊತ್ತು ಈ ಪಂಜರದಿಂದ ಹೊರಗಡೆ ಬರೋದು ಅಂತ. ಈ ರೀತಿ ಅದರಲ್ಲಿ ಇಂಗ್ಲೀಷ್ ಡೈಲಾಗ್ಗಳು ಕೂಡ ಬಹಳನೇ ಮೋಡಿ ಮಾಡಿಬಿಡುತ್ತೆ. ಆ ಸಿನಿಮಾವನ್ನು ನೋಡಿ ಎಷ್ಟೋ ಜನ ಇಂಗ್ಲೀಷ್ ಬರದೇ ಇರೋರು ಕೂಡ ಈ ಡೈಲಾಗ್ಗಳನ್ನು ಆಗ ಕಲ್ತ್ಬಿಟ್ಟಿದ್ರಂತೆ. ಸಾಕಷ್ಟು ಸರಿ ಸಿನಿಮಾ ನೋಡಿ ಆ ಡೈಲಾಗ್ ಬಾಯ್ಪಾಠ ಆಗ್ಬಿಟ್ಟಿತ್ತಂತೆ. ಇಂಗ್ಲೀಷ್ ಅತಿ ಹೆಚ್ಚು ಬಾರಿ ಸಿನಿಮಾವನ್ನು ನೋಡಿ ಆ ಡೈಲಾಗ್ಗಳನ್ನು ಕಲ್ತಿರ್ತಾರೆ ಅಭಿಮಾನಿಗಳು. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳಲೇಬೇಕು. ಕೆರಳಿದ ಸಿಂಹ ಮೈಸೂರಿನಲ್ಲಿ ರಣಜಿತ್ ಹಾಗೂ ಶಾಂತಲಾ 2 ಚಿತ್ರಮಂದಿರದಲ್ಲೂ 100 ಡೇಸ್ ಕಂಪ್ಲೀಟ್ ಆಗುತ್ತೆ. ಶಾಂತಲದಲ್ಲಿ ರೆಗ್ಯುಲರ್ ಶೋ, ರಣಜಿತ್ನಲ್ಲಿ 9 ವಾರ ರೆಗ್ಯುಲರ್ ಶೋ, ಆಮೇಲೆ ಮಾಣಿ ಶೋ ಹಾಕೊಂಡು 100 ಡೇಸ್ ಕಂಪ್ಲೀಟ್ ಮಾಡ್ತಾರೆ. ರಣಜಿತ್ನಲ್ಲಿ ಯಾಕೆ ಗೊತ್ತಾ 9ನೇ ವಾರಕ್ಕೆ ತೆಗೆದಿದ್ದು? ಬೇರೆ ಕನ್ನಡ ಸಿನಿಮಾಗೆ ಥಿಯೇಟ್ರ್ ಬಿಟ್ಕೊಡ್ಬೇಕು ಅನ್ನೋ ಕಾರಣಕ್ಕೆ. 9ನೇ ವಾರದಲ್ಲೂ ರಣಜಿತ್ ಚಿತ್ರಮಂದಿರದಲ್ಲಿ ಕೆರಳಿದ ಸಿಂಹ ಮ್ಯಾಟ್ನಿ ಫಸ್ಟ್ ಶೋ ಹೌಸ್ಫುಲ್ ಆಗ್ತಾ ಇರುತ್ತೆ. ಆದರೂ ಕೂಡ ಕನ್ನಡ ಸಿನಿಮಾಗೆ ತೊಂದರೆ ಆಗಿದೆ, ಥಿಯೇಟ್ರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅನಂತ್ ನಾಗ್ ಅವರ ಬಾಡದ ಹೂ ಅನ್ನೋ ಒಂದು ಸಿನಿಮಾಗೆ ಥಿಯೇಟ್ರನ್ನ ಬಿಟ್ಕೊಡ್ತಾರೆ.
ಆಗ ಅದು ಭಾಳ ಚರ್ಚೆ ಆದಂಥ ವಿಚಾರ ಮತ್ತು ಅಭಿಮಾನಿಗೆ ಬೇಸರ ಪಟ್ಕೊತಿದ್ದಂತೆ, ಏನಿದು ಹೌಸ್ಫುಲ್ ಆಗ್ತಾಯಿದೆ, ಮ್ಯಾಟ್ನಿ ಫರ್ ಶೋ ಯಾಕೆ ತೆಗಿತಾ ಇದ್ದಾರೆ ಅಂತ. ಆದರೆ ಕನ್ನಡ ಸಿನಿಮಾಗೆ ತೊಂದರೆ ಆಗಿದೆ, ಬೇರೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಇದು ಹೇಗೂ ಶಾಂತಲದಲ್ಲಿದೆ ಕೆರಳಿದ ಸಿಂಹ, ಅಲ್ಲಿ ಕಂಟಿನ್ಯೂ ಮಾಡೋಣ ಅಂಥೇಳಿ ರಂಜಿತ್ನಲ್ಲಿ ಆ ಸಿನಿಮಾವನ್ನು ತೆಗೆದು ಅಲ್ಲಿಗೆ ಬಾಡದ ಹೂ ಸಿನಿಮಾವನ್ನು ಹಾಕ್ತಾರೆ. ಈ ರೀತಿ ಕೆರಳಿದ ಸಿಂಹ 81ರಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಮತ್ತು ಅಣ್ಣವರು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮಿಂಚ್ಬಿಡ್ತಾರೆ. ಅದರಲ್ಲಿರುವಂಥ ಡೈಲಾಗ್ಸು, ಫೈಟಿಂಗು, ಸಾಂಗ್ಸು ಬಹಳನೇ ಮೋಡಿ ಮಾಡಿಬಿಡುತ್ತೆ. ಅದರಲ್ಲಿ ಒಂದು ಸಾಂಗ್ ಇದೆ ನೋಡಿ, ಏನೋ ಮೋಹ ಏಕೋ ದಾಹ, ಆ ಸಾಂಗು ರೊಮ್ಯಾಂಟಿಕ್ ಸಾಂಗು. ಆ ವಿಚಾರದಿಂದ ಏನೋ ಸರ್ಟಿಫಿಕೇಟ್ ಕೊಡಬೇಕು ಅಂತೆಲ್ಲ ಕೆಲವರು ಹುನ್ನಾರ ಮಾಡಿದ್ರಂತೆ. ಆದರೆ ಚಿ ಉದಯ್ ಶಂಕರ್ ಅವರು ಅದೇ ರೊಮ್ಯಾಂಟಿಕ್ ಸಾಂಗ್ನ ಭಕ್ತಿ ಪ್ರಧಾನ ಗೀತೆಯಾಗಿ ಬದಲಾಯಿಸ್ತಾರೆ. ಇದರಲ್ಲಿ ಏನೋ ಮೋಹ ಏಕೋ ದಾಹ ಅಂತ ರೊಮ್ಯಾಂಟಿಕ್ ಸಾಂಗ್ ಇದೆ. ಆಮೇಲೆ ಚಿ ಉದಯ್ ಶಂಕರ್ ಅವರು ಅದೇ ಪಲ್ಲವಿಯನ್ನು ಇಟ್ಕೊಂಡು ರಾಘವೇಂದ್ರ ಸ್ವಾಮಿಗಳ ಮೇಲೆ ಭಕ್ತಿ ಗೀತೆಯನ್ನು ಬರೆದು ಬಿಡ್ತಾರೆ. ಇದು ಕೆರಳಿದ ಸಿಂಹದಲ್ಲಿ ಏನೋ ಮೋಹ ಏಕೋ ದಾಹ ಅಂತ ಸಾಂಗ್ ಶುರು ಆಗುತ್ತೆ. ಅದನ್ನೇ ರಾಘವೇಂದ್ರ ಸ್ವಾಮಿಗಳ ಭಕ್ತಿ ಗೀತೆಯಲ್ಲಿ ಏನೋ ದಾಹ ಏಕೋ ಮೋಹ ತಿಳಿಯದಾಗಿದೆ ಸ್ವಾಮಿ ಅಂತೇಳಿ ಬದಲಾಯಿಸ್ಬಿಡ್ತಾರೆ. ಆಗ ಅದು ಕೂಡ ಚರ್ಚೆ ಆಗಿರುತ್ತೆ. ಏನೇ ಉದಯ್ ಶಂಕರ್ ಅವರ ಟ್ಯಾಲೆಂಟು, ಕೆರಳಿದ ಸಿಂಹದಲ್ಲಿ ರೊಮ್ಯಾಂಟಿಕ್ ಸಾಂಗ್ ಮಾಡಿದ್ದನ್ನೇ ಭಕ್ತಿಗೀತೆಯಾಗಿ ಕನ್ವರ್ಟ್ ಮಾಡಿಬಿಟ್ರಲ್ಲ, ಅವರ ಬುದ್ಧಿವಂತಿಕೆಗೆ ಮೆಚ್ಚಲೇಬೇಕು ಅಂತೇಳಿ ಅಭಿಮಾನಿಗಳು ಫುಲ್ ಖುಷಿ ಆಗ್ತಾರಂತೆ. ಈ ರೀತಿ ಕೆರಳಿದ ಸಿಂಹ ಸಾಕಷ್ಟು ವಿಚಾರದಿಂದ ಆಗ ಚರ್ಚೆ ಆಗಿತ್ತು. ಸಿನಿಮಾ ರಿಲೀಸೇ ಆಗಲ್ವೇನೋ ಅಂದ್ಕೊಂಡಿದ್ದಂಥ ಡೇಟ್ಗೆ ಅಂದ್ಕೊಂಡಿದ್ರು. ಆದರೆ ಪಾರ್ವತಮ್ಮನವರ ಎಂಟ್ರಿಯಿಂದ ಚಿತ್ರಣವೇ ಬದಲಾಗಿ ಹೋಗುತ್ತೆ. ಏನು ಅಂದ್ಕೊಂಡಿದ್ರು ಅದೇ ಡೇಟಿಗೆ ರಿಲೀಸ್ ಆಗುತ್ತೆ. ಸರಿಯಾದ ಟೈಮ್ಗೆ ಎಲ್ಲ ಚಿತ್ರಮಂದಿರಗಳಿಗೂ ಪ್ರಿಂಟನ್ನು ಕಳಿಸಿ ತಮ್ಮ ವೃತ್ತಿಯಲ್ಲಿ ಎಷ್ಟು ಹಿಡಿತವನ್ನು ಹೊಂದಿದ್ರು ಅನ್ನೋದನ್ನು ಪ್ರೂವ್ ಮಾಡ್ತಾರೆ.